ಮಿಷನ್ ಬಂದು ಬೇರೆ ಅನಾಥರು ನಿರಾಶ್ರಿತರಿಗಾಗಿ ಮಾಡ್ತಾಯಿದ್ದೆ ಇಷ್ಟು ವರ್ಷ. ಆಮೇಲೆ ಹೊರದೇಶದಿಂದ ಇಲ್ಲಿಗೆಲ್ಲ ಇರೋರೆಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ಬಂದು ಬಿಡ್ತಾಯಿದ್ರು. ಆಮೇಲೆ ಆಫ್ರಿಕನ್ಸು, ಬಾಂಗ್ಲಾದೇಶ್ನವರು ಎಲ್ಲ ಇವರಲ್ಲಿ ಇರೋದ್ರಿಂದ ಕೆಲವು ಚಟುವಟಿಕೆ ನಡೆಯೋದ್ರಿಂದ ನಮ್ಮ ಯಂಗ್ಸ್ಟರ್ ಅವ್ರು ಹಾಳಾಗೋಗ್ಬಾರ್ದು, ನಮ್ಮ ದೇಶ ಜನ ಹಾಳಾಗೋಗ್ಬಾರ್ದು. ಆದ್ದರಿಂದ ಅವ್ರಿಗಾಗಿ ಖಂಡಿತ ನಾನು ಹೇಳಿದೆ ಸರ್ಕಾರಕ್ಕೆ, ಐ ವಿಲ್ ಸಪೋರ್ಟ್ ಫಾರ್ ದಿಸ್ ಪ್ರಾಜೆಕ್ಟ್. ನಾವು ಬಿಲ್ಡಿಂಗ್ ಕೊಡ್ತೀವಿ, ಇಂಥವ್ರು ಎಷ್ಟು ಜನ ಇದ್ದರೆ ಹೊರದೇಶವರು ಎಷ್ಟು ಜನ ಕಡೆ ಬರಲಿ ನಾನು ಸಪೋರ್ಟ್ ಮಾಡ್ತೀನಿ. ಅವ್ರಿಗೆ ಇಲ್ಲಿಂದ ಡಿಪೋರ್ಟ್ ಮಾಡಿ ಆಲ್ರೆಡಿ 380 ಜನ ನಾವು ಡಿಪೋರ್ಟ್ ಮಾಡಿದ್ದೀವಿ ಸುಮಾರು 2 ವರ್ಷದಲ್ಲಿ. ಒಂದು ವೇಳೆ 1 ಇಯರ್ ಪ್ರಾಜೆಕ್ಟ್ ಮಾಡಿದ್ರೆ ನೆಕ್ಸ್ಟು 1 ಇಯರಲ್ಲಿ 1000 ಪೀಪಲ್ ನಾವು ಇಲ್ಲಿಂದ ಆಚೆ ಕಳ್ಸೋಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಡೆಫಿನೆಟ್ಲಿ ಸರ್ಕಾರ ನನ್ನ ಜೊತೆಗಿರ್ತದೆ, ನಾನು ಸರ್ಕಾರದ ಜೊತೆಗೆ ಯಾವಾಗಲೂ ಇರ್ತೀನಿ. ಥ್ಯಾಂಕ್ ಯು ಸರ್. ಮಾಡಬೇಕು ಅಂತ ಹೆಂಗೆ ಸ್ಫೂರ್ತಿ ಬಂತು ಸರ್? ಯಾವ ರೀತಿ ಸ್ಫೂರ್ತಿ ಅಂದರೆ ಇಲ್ಲ, ಅದು ಬೇರೆ ಕಡೆ ಎಲ್ಲ ಹಾಕಿದ್ರು ಆಫ್ರಿಕನ್ಸ್ ಎಲ್ಲ, ಅದು ತುಂಬ ಗಲಾಟೆ ಎಲ್ಲ ಮಾಡಿದ್ರು. ನಮ್ಮ ಕಡೆ ನಮಗೆ ತುಂಬ ಕೋಪ್ರೇಟ್ ಮಾಡಿದ್ರು ಅವರು. ಆಫ್ರಿಕನ್ಸ್ ತುಂಬ ಕೂಲಾಗಿರ್ತಾರೆ, ನಮ್ಮ ಹತ್ರ ತುಂಬ ಪೇಷೆಂಟ್ ಆಗಿರ್ತಾರೆ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾಯಿದ್ವಿ. ಆಮೇಲೆ ಈಗ ಪ್ರೆಸೆಂಟ್ ಬಂದು 88 ಜನ ಇಟ್ಕೊಂಡಿದ್ದೀವಿ. ಈಗ ನಾಳೆ 7 ಜನ ಹೋಗ್ತಾರೆ. ಆ ಥರ ಐ ವಾಂಟ್ ಟು ಜಾಯಿನ್ ದ ಹ್ಯಾಂಡ್ಸ್ ವಿತ್ ದ ಗೌರ್ಮೆಂಟ್. ಪೊಲೀಸ್ ಇಲಾಖೆಯಿಂದ ಸಪೋರ್ಟ್ ಸಿಗ್ತಿದೆ 100%. ನಮ್ಮ ಕೊತ್ತನೂರು ಪೊಲೀಸ್ ಸಾಹೇಬರು, ಇನ್ಸ್ಪೆಕ್ಟರ್ ಸಾಹೇಬರು ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲ ಕಡೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದು ಕೊರತೆ ಹೇಳೋಕ್ಕಾಗಲ್ಲ. ದೇ ಆರ್ ಸಪೋರ್ಟಿಂಗ್ ಮೀ 100 to 100. ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಹೆಸರು, ನಾನು ಈ ಮಣ್ಣಿನ ಮಗ ಆಟೋ ರಾಜ ಅಂದರೆ ಎಲ್ಲರಿಗೂ ಖುಷಿ ಆಗುತ್ತದೆ. ಬಿಕಾಸ್ ನಾನು ಇಲ್ಲೇ ಹುಟ್ಟಿರೋನು. ಆಟೋ ರಾಜ ಅಂತ ಹೆಸರು.